ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಮಂಗಳೂರಿನ ಸ್ಪೆಷಲ್ ಮೊಘಲ್ ಚಿಕನ್ ಸಾಂಬಾರನ್ನು ನನ್ನ ಫ್ರೆಂಡ್ ಮಾಡ್ತಾಯಿದ್ದಾನೆ. ಅದು 8 kg. ಯಾವ ರೀತಿ ಮಾಡೋದನ್ನು ನೋಡೋಣ ಬನ್ನಿ. ಲೆಟ್ಸ್ ಗೋ. ನಮ್ಮ ದೋಸ್ತ್ ಚಿಕನ್ ಮಾಡೋನು. 150 ರೂಪಾಯಿ ದೇಗ. ಫಸ್ಟಿಗೆ ಒಂದು ಬನಾಲೆ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಮತ್ತು ಈರುಳ್ಳಿ ಫ್ರೈ ಮಾಡ್ಕೋಬೇಕು. अच्छा ठीक है समझ गया. ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಅದು ಹಸಿ ವಾಸನೆ ಹೋಗಬೇಕು. ಅದು ಹೋಗೋವರೆಗೂ ನಾವು ಕಾಯಬೇಕು ಸ್ವಲ್ಪ. ठीक है ಅದು ಹಸಿ ವಾಸನೆ ಇರಲಿಲ್ಲ ಅಂದರೆ ಅದು ಸರಿ ಕಾಣಿಸಲ್ಲ, ತಿನ್ನಲಿಕ್ಕೆ ನಿಮಗೆ ಸರಿ ಆಗಲ್ಲ. ಅದಕ್ಕೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಅದು ಹೋಗೋವರೆಗೂ ಕಾಯಬೇಕು. ಅದು ಈಗ ಫ್ರೈ ಆಯಿತು. ಈಗ ಸ್ವಲ್ಪ ಡ್ರೈ ಆಯ್ತಲ್ಲ, ಡ್ರೈ ಆದಮೇಲೆ ಸ್ವಲ್ಪ ಟೊಮೆಟೊ ಹಾಕ್ಬೇಕು ಅದಕ್ಕೆ. ठीक है ಟೊಮೆಟೊ ಹಾಕಿದ್ರ, ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಳ್ಬೇಕು. ऐसा मत करो मेरी जान, लाइफ में कुछ अच्छा करो यार. ಈ ಥರ ಬರುತ್ತೆ ನೋಡಿ. ಈ ಥರ ಮಾಡಿದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕು ಅದಕ್ಕೆ. ಸ್ವಲ್ಪ ಉಪ್ಪು ಹಾಕಿದರೆ ಅದು ಟೊಮ್ಯಾಟೊ ಮೆಲ್ಟ್ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದಾದಮೇಲೆ ಹಾಕುವಂತೆ ಮಸಾಲೆ ಹಾಕಿದ ಮೇಲೆ. ಇವಾಗ ನೋಡಿ ಟೊಮ್ಯಾಟೊ ಎಲ್ಲ ಮೆಲ್ಟ್ ಆಯ್ತಲ್ಲ, ಇವಾಗ ಪೇಸ್ಟ್ ಹಾಕುವ. ಪೇಸ್ಟ್ ಎಲ್ಲ ನಾವು ಇಲ್ಲೇ ರೆಡಿ ಮಾಡ್ಕೊಳೋದು, ಎಲ್ಲ ಅಂಗಡಿಯಲ್ಲಿ ತರಲ್ಲ ನಾವು. शाबाश बेटा, बहुत बढ़िया मुन्ना. ಅಂಗಡಿಯಲ್ಲಿ ಅದು ಸರಿ ಬರಲ್ಲ, ಅವರು ಸ್ಟಾಕ್ ಇಟ್ಟಿರ್ತಾರೆ. ನಾವೆಲ್ಲ ಫ್ರೆಶ್ ಮಾಡೋದು. ಫ್ರೆಶ್ ಮಾಡಿದರೆ ಒಳ್ಳೆ ತಿನ್ನಲಿಕ್ಕೆ ಆಗ್ತದೆ ಅಂತ, ಹೆಲ್ತಿಗೆ. ಅದು 8 kg ಮಾಡುವಾಗ ಅಂದರೆ ನೀವು ಸಾಕು, ಒಂದು ಬೆಳ್ಳುಳ್ಳಿ ಒಂದು 6 ಮತ್ತು ಒಂದು ಶುಂಠಿ ಸ್ವಲ್ಪ ತೆಗೆದರೆ ಸಾಕು, ಜಾಸ್ತಿ ಬೇಡ. ಇಲ್ಲಾಂದರೆ ಖಾರ ಆಗುತ್ತಲ್ಲ. ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ, ಇದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಆ ಥರ ಮಾಡಬೇಕಿದು, ಇಲ್ಲ ಅಂದರೆ ತಿನ್ನಲಿಕ್ಕೆ ಟೇಸ್ಟ್ ಬರಲ್ಲ ಅದು. ठीक है ಹಾಂ, ಮಿಕ್ಸ್ ಆಗಬೇಕು. ಇಲ್ಲ ಅಂದರೆ ತಿನ್ನಲಿಕ್ಕೆ ಟೇಸ್ಟ್ ಬರಲ್ಲ ಅದು. ಶುಂಠಿ ಬೆಳ್ಳುಳ್ಳಿ ಮತ್ತು ಇದು ಹಾಕ್ತೀವಲ್ಲ, ಅದ್ರದ್ದೇ ಸ್ಮೆಲ್ ಬರುತ್ತೆ. ಅದು ಸ್ವಲ್ಪ ಸ್ಮೆಲ್ ಹೋಗಬೇಕು. ಸ್ಮೆಲ್ ಹೋಗೋವರೆಗೂ ಕಾಯಬೇಕು. ನೀವು 8 kgಗೆ ಒಂದು 700 ಗ್ರಾಮ್ ಹಾಕಿದರೆ ಎಣ್ಣೆ ಸಾಕು, ಬರ್ತದೆ, ಅಲ್ಲಿಗೆ ಬರ್ತದೆ. ಮತ್ತು ಚಿಕನ್ ಎಣ್ಣೆ ಬಿಡುತ್ತಲ್ಲ, ಅದು ಎರಡು ಮೆಲ್ಟ್ ಆಗುತ್ತೆ ಅಂತ. ठीक है ಅದು ಈ ಥರ ಮೆಲ್ಟ್ ಆದರೆ ಆಮೇಲೆ ಸ್ವಲ್ಪ ठीक है ಪುದೀನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸ್ಮೆಲ್ ಎಲ್ಲ ಗಮ್ ಅಂತದೆ. ಹಂಗೆ ತಿಂದರೆ ಒಳ್ಳೆ ಬ್ಯಾಟಿಂಗ್ ಮಾಡಲಿಕ್ಕೆ. ಒನ್ ಮೋರ್ ಅಂತಿರ್ಬೇಕು. ಹಂಗೆ म्यूजिक ಅಲ್ಲಾಡ್ಸು ಅನ್ಬೇಕು ಹಂಗೆ ನೋಡಿದರೆ. ಈ ಥರ ಆದಮೇಲೆ ನೀವು ಚಿಕನ್ನ ತೊಳೆದು ಇಟ್ಟಿದ್ದೀರಲ್ಲ, ಅದು ತೊಳೆದಿಟ್ಟ ಚಿಕನನ್ನು ಇದಕ್ಕೆ ಹಾಕಬೇಕು. ಹಿಂಗೆ ನಾವು ಮಾಡ್ತಾ ಇರೋದು 8 kg. ನೀವು ಮನೆಯಲ್ಲಿ ಮಾಡಿದರೆ ಮಸಾಲೆ ಮಾತ್ರ ಸ್ವಲ್ಪ ಮಾಡ್ಕೊಳ್ಳಿ. ನಾವು 8 kgಗೆ ಇಷ್ಟು ಮಾಡೋದು. ಬೇಕಿದ್ದರೆ ನೀವು ಅದು ಚಾನಲಲ್ಲಿ ನೀವು ಕೇಳಿದರೆ ನಾವು ಹೇಳ್ತೀವಿ ಆಮೇಲೆ ಯಾವ ಥರ ಮಾಡ್ಬೇಕಂತ. ಲೈಫ್ಸ್ ಜರ್ನಿ 350 ಅಲ್ಲ, 360 ನಮ್ಮ ಚಾನಲ್ ಹೆಸರು. ಹಾಂ, ಚಿಕನ್ ಮಾತ್ರ ಇವತ್ತು ಒಳ್ಳೆ ಉಂಟು. ಇವತ್ತು ನಾವು ಮಾಡ್ತಿದ್ದೀವಲ್ಲ, ಒಳ್ಳೆ ಉಂಟು ಚಿಕನ್ ಇವತ್ತು. ತಿನ್ನಲಿಕ್ಕೆ ಒಳ್ಳೆ ಬ್ಯಾಟಿಂಗ್. ಇದೇ ರೀತಿ ವಿವಿಧ ರೀತಿಯ ಫುಡ್ಡನ್ನು ಮಾಡುವಂಥ ನಾವು ಮಾಡುತ್ತೀವಿ. ಅದು ಈಗ ಹಾಕಿದ ಮೇಲೆ ಅದು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ರಾವುಲ್ಲ, ಉಪ್ಪಾಕು, ರಾವುಲ್ಲ, ಸೌಟಾಕು,
ರಾಹುಲ ಸೌಟಾಕು, ರಾಹುಲ ಅಳ್ಳಾಡ್ಸು, ರಾಹುಲ ಅಳ್ಳಾಡಿಸ್ತವನೆ ನೋಡಿ ಒಳ್ಳೆ ಹೆಂಗೆ ಬಂದಿದೆ ಅಂದರೆ ಒನ್ ಮೂರ್ ಅಂತಿರ್ಬೇಕು. ಹಿಂಗೆ ಚಟಪಟ ಚಟಪಟ ಹಾಕು, ಸೌಟಾಕು, ಅಳ್ಳಾಡ್ಸು. ನಮ್ಮ ರಾಹುಲ ನೋಡಿ, ರಾಹುಲ ನಮ್ಮ ರಾಹುಲ ಯಾವಾಗ ಬೇಕಾದ್ರೂ ಕರೆದ್ರು ಏನು ಬೇಕಾದ್ರೂ ಮಾಡಿಕೊಡ್ತಾನೆ. ಯಾವಾಗ ಹೇಳ್ತೀರ ಅವಾಗೆ. ಸುಮಾರು 2 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಇವ್ರಿಗೆ. ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಡೂಪ್ಲಿಕೇಟನ್ನು ತಯಾರು ಮಾಡೋದ್ರಲ್ಲಿ ಇವರು ಎಕ್ಸ್ಪರ್ಟ್. ऐसा मत करो मेरी जान। ಈ ಬಿಗ್ ಬಾಸ್ ಅಲ್ಲಿ ಮತ್ತೆ ರಘು ಬಾಸ್ ಅವರು, ರಘು ಬಾಸ್ Music. ಏಕಾಶ ಗಿಲ್ಲಿ ಒಂದು ಹಾಡಲ್ಲ, ಯಾವ ಸಾಂಗ್ ಅದ? ಹಾಂ, ಗಿಲ್ಲಿ ಒಂದು ಸಾಂಗ್ ಹಾಡೋನಲ್ಲ. ಸುಮಾರಿದೆ. ಯಾವುದು ಅದು ದೊಡ್ಡದಂತ? ಹಾಂ, ದೊಡ್ಡವ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮ ರಾಜ ನಾನಿಗೆ ಕೊಟ್ಟು ನೀವು ಮಾಡುತ್ತಾ. ಹೌದಲೇ ಕಾಶ. ನಾವು ರೆಡಿ ಮಾಡ್ತಕ್ಕಂಥ ಮಸಾಲೆ ಇದು ಮಂಗಳೂರು ಸಿಸ್ಟಮ್ ಮಾಡುವಂಥದ್ದು ಮಸಾಲೆ ಇದು. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮುಂದಿನ ಚಾನಲಲ್ಲಿ ಏನೇನು ಹಾಕಬೇಕು ಏನಿಲ್ಲ ಅಂತ ನಾವೆಲ್ಲ ಹೇಳ್ತೇವೆ. ಈಗ ನೋಡಿ ಯಾವ ಥರ ಬರ್ತದೆ ಅಂತ. ಈಗ ನಾವು ಮಾಡ್ತಿರೋದು ಸುಕ್ಕನ ಸಾಂಬಾರ? ಇದು ಸಾಂಬಾರು, ಮೊಬೈಲ್ ಚಿಕನ್ ಸಾಂಬಾರು. ಅದೇನು ಮೊಬೈಲು? ಅದು ಇಲ್ಲಿ ಮಂಗಳೂರು ಸ್ಪೆಷಲ್. ನೀರು ದೋಸೆ ಒಟ್ಟಿಗೆ ತಿನ್ನಲಿಕ್ಕೆ ಒಳ್ಳೆ ಆಗ್ತದಲ್ಲ, ಓ ಅದಕ್ಕೆ. ಓ ಇದೇ ಸಾಂಬಾರು ಅದು? ಹಾಂ, ಓ ಟೇಸ್ಟ್ ಇರುತ್ತೆ ಅದೆಲ್ಲ, ಹೋಟೆಲೆಲ್ಲ ತಿಂದಿದ್ದೀನಿ ಟೇಸ್ಟ್. ಇದಕ್ಕೆ ಚೂರು ಏನು ಮಾಡೋದು ಗೊತ್ತಾ, ಸ್ವಲ್ಪ ಖಾರ ಮಾಡಿದರೆ ತಿನ್ನಲಿಕ್ಕೆ ಒಳ್ಳೇದಾಗ್ತದಂತ. ಖಾರ ಮಾಡಬೇಕು. ನೀವು ಖಾರ ತಿಂತಿರಲ್ಲ, ಇದಿಲ್ಲ. ನಮ್ಮ ಸೈಡೆಲ್ಲ ಖಾರ ತಿಂತಾರೆ ಸ್ವಲ್ಪ. ನಮ್ಮ ರಘು ಸರ್ ಬಂದು, ಆ ಕಡೆ ತೋರಿಸೋದು. ನಮ್ಮ ರಘು ಸರ್ ಇವರು, ಬಿಗ್ ಬಾಸ್ ರಘು ಸರ್. ಕುಸ್ತಿಯರೆಲ್ಲ ಫೇಮಸ್. ಕುಸ್ತಿ ಆಡಿ ಕಾಲು ಮಾಡ್ಕೊಂಬಂದವ್ರೆ ನೋಡಿ. ಇವರು ನೆಲ ಕಬಡ್ಡಿ ಆಡ್ತಾರಂತೆ, ನೆಲ ಕಬಡ್ಡಿ ಆಡ್ತಾರಂತೆ, ಫೇಮಸ್ ಮಾತ್ರ. ಸ್ಪೋರ್ಟ್ಸ್ ಮ್ಯಾನ್, ಸಾಕತ್ತಾಗಿ ಆಡ್ತಾರೆ, ಕುಸ್ತಿ ಆಡ್ತಾರೆ. ಮೊನ್ನೆ ಕುಸ್ತಿಗೆ ಹೋಗಿದ್ರು, ಆದರೆ ಏನು ಸೋತ್ ಬಂದಾಗ ಗೆದ್ದು ಬಂದ್ರೆ ಅಂತ ಹೇಳಿಲ್ಲ, ಯಾರಿಗೆ ಸಹ ಹೇಳಿಲ್ಲ, ಸೀಕ್ರೆಟ್ ಅಂತದ್ದು. ಯಾವಾಗ ಕುಸ್ತಿಗೆ ಹೋಗಿದ್ರಂತ ನನಗೆ ಗೊತ್ತಿಲ್ಲ, ಅವರನ್ನೇ ಕೇಳಬೇಕು. ಅದು ತಿನ್ಬಾರ್ದು, ಇದು ತಿನ್ಬೇಕು, ಇದು ತಿನ್ಬೇಕು. ಇದನ್ನು ಸಪ್ರೇಟ್ ಮಾಡ್ತಾರೆ ಗೈಸ್, ಅದ್ರದ್ದು ನೋಡುವ ಒಂದು ವಿಡಿಯೋ ಮಾಡಿದ್ರೆ ಮಾಡ್ತಾನೆ. ಇದನ್ನೇ ತಿನ್ಬೇಕು. ಮನಸ್ಸು ಮಾಡಿ, ರಘು ಅವರು ಮನಸ್ಸು ಮಾಡಿದರೆ ಇದನ್ನು ಹಾಗೆ ತಿಂತಾರೆ. ದೊಡ್ಡ ಮನಸ್ಸು ಅವ್ರದ್ದು. ತಿನ್ನಂದ್ರೆ ಇವಾಗಲೇ ತಿಂತಾರೆ. ಎಲ್ಲಿ ಹೋದ್ರು? ರಘು ಸರ್ ಕಾಣೆಯಾಗಿದ್ದಾರೆ. ऐसा मत करो मेरी जान। लाइफ में कुछ अच्छा करो यार। What are you doing? What are you doing? I'm adding this Never to you a prostitute. I'm adding this No. to your cash. No. 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 You didn't have to cut me off. We were nothing. Your love should treat me like ನೋಡಿ, ಉಪ್ಪನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಬೇಯಬೇಕು. ಬೇಯಿದ್ರೆ ನೀರು ದೋಸೆ ಒಳಗೆ ತಿನ್ನಲಿಕ್ಕೆ ಕುದಿಬೇಕು. ಹಾಂ ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ. ಅದು ಸಾಂಬಾರು ನೋಡಿ, ನೀರು ದೋಸೆ ಮತ್ತು ಸಾಂಬಾರು ಎರಡು ಸೇರಿಸಿ ತಿಂದರೆ ಹೆವಿ ಕಾಂಬಿನೇಷನ್. ಅವ ಅಂಗಿ ಮ್ಯಾಗಿಲ್ಲ ಮರ ಕುರ್ಸಾಲಿ, ಅವ ಗಂಗಾಧರ ಅಂಗಿ ಹಾಕೊಂಡಿಲ್ಲ. अरे भिक मंग्या
ಅದ್ ನೋಡಿಲ್ಲ ಮೈಕ್ ಎಷ್ಟೊತ್ತನ ಎದಕ್ಕೆ ಕುದ್ರಾಕತ್ತಿಲ್ಲ ಕಿಸಿದಾಗ ಇಟ್ಟಾನ ಇಲ್ಲಿ ಮೈಕ್ ಕುಂದ್ರೆ ಸ್ಪೂನ್ ಕಿಸಿದಾಗ ಇಟ್ಟಾನ ಮಾತಾಡಂತೇಳಿ ಹ್ಞೂ ಪ್ರಜ್ವಲ ಏನ್ ಮಾಡತ್ತೀವು ಇವ್ ನಮ್ಮ ಕುರ್ಸಾಲೆ ರೀ ಇವ್ ನಮ್ಮ ಕುರ್ಸಾಲೆ ರೀ ಇವ ಯಾವಾಗ ನೋಡ್ತೇವೆ ಓದಂಗಿಲ್ರಿ ಬರೇ ನಿಧಿಗನಾಗಿರ್ತಾನೆ ರೀ ಇವ ನಮ್ಮಪ್ಪ ರಾಜ ಸಾರಿಗಕ್ಕೂ ಸೊಪ್ಪು ನೀವಿಬ್ರು ಮಾಡೋ ತಪ್ಪು ರಘು ಸರ್ ಬನ್ನಿ ಸರ್ ನೀವೆಂತ ಬಿಗ್ ಬಾಸಲ್ಲಿ ಒಳಗೆ ನೀವೇನು ಆಟ ಆಡ್ತಿದ್ರಿ ನೀವು ಹಾಂ ಅದು ಪಾಪ ಕಾಕ್ರೋಚ ಮರೆ ಸತ್ತು ಹೋಯ್ತು ನಿಮ್ಮ ಕೈಯಲ್ಲಿ ಸಿಕ್ಕು ಮಾಡ್ತವನೆ ನೋಡಿ ಸಾಕು ಇವನು ಬಾಕ್ಸಿಂಗ್ ಪ್ಲೇಯರ್ ಅಂತೆ ಬಾಕ್ಸಿಂಗ್ ಆಡ್ತಾನೆ ಇವನು ಕುಕಿಂಗ್ ಪ್ಲೇಯರ್ ಯಾವಾಗಲೂ ಕುಕ್ಕಲ್ಲಿ ಎಕ್ಸ್ಪರ್ಟ್ ಹೆಂಗೈತೆ ಹೆಂಗೈತ್ಲಿ ಸಾವುಕಾರ ಹೆಂಗಾಯ್ತು ಏನಪ್ಪ ಮಸ್ತ್ ನೋಡಿದ್ದು ಸುಕ್ಕ